But a large chunk of our population wants to afford education. They don't want free education. But they can't afford very expensive education. ಏನಾಗಿದೆ ನಮ್ಮ ದೇಶದಲ್ಲಿ, ಎಜುಕೇಷನ್ ಎಕ್ಸ್ಪೆನ್ಸಿವ್ ಆದಷ್ಟು ಒಳ್ಳೆ ಎಜುಕೇಷನ್ ಅನ್ನೋ ಇಂಪ್ರೆಷನ್ ಬಂದಿದೆ. ಹಾಯ್ ವರುಣ್ ಸರ್. ಹಲೋ. ಸೊ ಬೇಸಿಕಲಿ ನನಗೆ ಆ್ಯಸ್ ಎ ನ್ಯೂ ಪರ್ಸನ್ ಟು ದಿಸ್ ಎನ್ ಎಸ್ ವಿಸಿಟ್ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು. ಸೊ ನನಗೇನು ಅನಿಸ್ತು ಅಂದರೆ, ಫ್ರಾಮ್ ದ ಸಿಟಿ ಇಟ್ಸ್ ಲೊಕೇಟೆಡ್ ಕ್ವೈಟ್ ಫಾರ್. ಸೊ ಈ ಲೊಕೇಶನ್ ಚೂಸ್ ಮಾಡೋದ್ರಲ್ಲಿ ನಿಮ್ಗೆ ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಇತ್ತಾ? Rebuild Indiadu, one of the vision, one of the primary focus areas is to make education affordable, accessible and equitable. ನೀವು ಗಮನಿಸಿ, ಎಜುಕೇಷನ್ ಇಸ್ ದ ಆಸ್ಪಿರೇಷನ್ ಆಫ್ ದ ಮಿಡಲ್ ಕ್ಲಾಸ್. ಮಧ್ಯಮ ವರ್ಗದ ಜನಗಳಿಗೆ ವಿದ್ಯಾಭ್ಯಾಸದ ಬಗ್ಗೆ ತುಂಬ ಆಸೆ ಇರೋದು. ತುಂಬ ಶ್ರೀಮಂತರಿಗೆ ಅವ್ರಿಗೆ ಕರೆಕ್ಟಾಗಿ ಗೊತ್ತು ಏನು ಬೇಕು ಅಂತ ಅವ್ರು ಆಕ್ಸೆಸ್ ಮಾಡ್ತಾರೆ. ದೇ ವಿಲ್ ಗೆಟ್ ದ ಬೆಸ್ಟ್ ಕ್ವಾಲಿಟಿ ಟೀಚರ್ಸ್ ಆ್ಯಂಡ್ ಟ್ರೈನರ್ಸ್ ಆ್ಯಂಡ್ ಫೆಸಿಲಿಟೀಸ್, ಗೆಟ್ ದೇರ್ ಎಜುಕೇಷನ್ ವಾಟ್ ದೇ ವಾಂಟ್. ತುಂಬ ಏನು ಅಫೋರ್ಡೇ ಮಾಡೋಕ್ಕಾಗೋದಿಲ್ಲ ಅಂತ ಅನ್ನೋರಿಗೆ ಸರ್ಕಾರದಿಂದನೂ ಬೇಕಾದಷ್ಟು ಅವಕಾಶಗಳಿದೆ. ಬೇಕಾದಷ್ಟು ಸಂಸ್ಥೆಗಳು, ಮೆನಿ NGOs ಆ್ಯಂಡ್ ಆರ್ಗನೈಸೇಷನ್ಸ್ ಆರ್ ಪ್ರೊವೈಡಿಂಗ್ ಫ್ರೀ ಎಜುಕೇಷನ್. ಬಟ್ ಅ ಲಾರ್ಜ್ ಚಂಕ್ ಆಫ್ ಅವರ್ ಪಾಪ್ಯುಲೇಷನ್ ವಾಂಟ್ಸ್ ಟು ಅಫೋರ್ಡ್ ಎಜುಕೇಷನ್. ದೇ ಡೋಂಟ್ ವಾಂಟ್ ಫ್ರೀ ಎಜುಕೇಷನ್. ಬಟ್ ದೇ ಕಾಂಟ್ ಅಫೋರ್ಡ್ ವೆರಿ ಎಕ್ಸ್ಪೆನ್ಸಿವ್ ಎಜುಕೇಷನ್. ಏನಾಗಿದೆ ನಮ್ಮ ದೇಶದಲ್ಲಿ, ಎಜುಕೇಷನ್ ಎಕ್ಸ್ಪೆನ್ಸಿವ್ ಆದಷ್ಟು ಒಳ್ಳೆ ಎಜುಕೇಷನ್ ಅನ್ನೋ ಇಂಪ್ರೆಷನ್ ಬಂದಿದೆ. ಇನ್ಫ್ರಾಸ್ಟ್ರಕ್ಚರ್ ತುಂಬ ಫ್ಲ್ಯಾಶಿಯಾಗಿದ್ದಷ್ಟು ಎಜುಕೇಷನ್ ಚೆನ್ನಾಗಿರ್ಬೋದು ಅಂತ ಡಿಡಕ್ಷನ್ ಮಾಡ್ತಾರೆ ಜನ. ಲೆಟ್ ದ್ಯಾಟ್ ಬಿ. ಸೊ the biggest chunk of our population, if they don't have access to good quality education, the quality of education will determine the level of competence they develop. A large number of people come out of this system and become mediocre. ಇದಾಗಬಾರ್ದು. ಇದಾಯಿತು ಅಂತಂದರೆ ದೇಶದಲ್ಲಿ ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ, ಡಿಸಿಲ್ಯೂಷನ್ಮೆಂಟ್ ಜಾಸ್ತಿ ಆಗುತ್ತೆ. ಪೀಪಲ್ ವಿಲ್ ಗೆಟ್ ಡಿಸಪಾಯಿಂಟೆಡ್ ವಿತ್ ದ ಸಿಸ್ಟಮ್. ಯಾವಾಗ ಜನಗಳಿಗೆ ವ್ಯವಸ್ಥೆ ಬಗ್ಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೋ ಸರ್ವೈವಲ್ ಇನ್ಸ್ಟಿಂಕ್ಟ್ ಪಿಚ್ಚನ್ ಆಗುತ್ತೆ. ಸರ್ವೈವಲ್ ಇನ್ಸ್ಟಿಂಕ್ಟ್ ಬಂದಾಗ ಬೇರೆದು ಏನು ಬೇಕಾದರೂ ಹಾಳಾಗೋಗಲಿ, ನಾನು ಚೆನ್ನಾಗಿರಬೇಕು ಅನ್ನೋದು ಮೈಂಡ್ಸೆಟ್ ಬಂದುಬಿಟ್ಟಿದೆ ಈಗ ಆಲ್ರೆಡಿ, ಬಿಕಾಸ್ ಆಫ್ ದಿ ಕಮರ್ಷಿಯಲೈಸೇಷನ್ ಆಫ್ ಎಜುಕೇಷನ್. ಸೊ ಇದು ಒಂದು ಕಷ್ಟದ ಪ್ರದೇಶ. ಇಲ್ಲಿ ಸುತ್ತಮುತ್ತ ಇರುವಂಥ ತುಂಬ ಜನಗಳಿಗೆ ವಿದ್ಯಾಭ್ಯಾಸ ಕಡಿಮೆ ಇದೆ ಅಥವಾ ವಿದ್ಯಾಭ್ಯಾಸನೇ ಇಲ್ಲದೆ ಇರುವಂಥ ಬೇಕಾದಷ್ಟು ಜನ ಇದ್ದಾರೆ. ಫೈನಾನ್ಷಿಯಲಿ ಕೂಡ ದೇ ಆರ್ ಚಾಲೆಂಜ್ಡ್. ತುಂಬ ಅನುಕೂಲವಾಗಿರುವಂಥವರು ಇದ್ದಾರೆ, ಬಟ್ ಬಹುತೇಕ ಜನಗಳಿಗೆ ಅನುಕೂಲ ಕಡಿಮೆ. ಸೊ ಇಂಥ ಒಂದು ಜಾಗದಲ್ಲಿ ನಾವು ಟಾಪ್ ಕ್ಲಾಸ್ ಎಜುಕೇಷನ್, ಲಕ್ಷಾಂತರ ರೂಪಾಯಿ ಫೀಸ್ ಚಾರ್ಜ್ ಮಾಡುವಂಥ ಸ್ಕೂಲ್ಗಳಲ್ಲಿ ಯಾವ ಮಟ್ಟದ ಎಜುಕೇಷನ್ ಸಿಗುತ್ತೋ ಅದೇ ಮಟ್ಟದ ಎಜುಕೇಷನ್ ಅಥವಾ ಅದಕ್ಕಿಂತ ಇನ್ನೂ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಇನ್ ಟರ್ಮ್ಸ್ ಆಫ್ ದಿ ಫೌಂಡೇಶನ್ಸ್ ದಟ್ ವಿ ಲೇ, ನಮ್ಮ ಸಂಸ್ಕಾರಗಳನ್ನು ಅವರಲ್ಲಿ ಇನ್ಸ್ಟಿಲ್ ಮಾಡೋದು, ಭಾರತೀಯತೆಯನ್ನು ಇನ್ಸ್ಟಿಲ್ ಮಾಡೋದು, ಆ ಒಂದು ರಾಷ್ಟ್ರ ಪ್ರೇಮನ ಇನ್ಸ್ಟಿಲ್ ಮಾಡೋದು, ಇದನ್ನೆಲ್ಲ ಮಾಡಿಕೊಂಡು ಅವರ ಅಫೋರ್ಡೆಬಲ್ ಫ್ರೇಮ್ವರ್ಕ್ ಒಳಗಡೆ, ಅವರ ಅಫೋರ್ಡೆಬಿಲಿಟಿ ಫ್ರೇಮ್ವರ್ಕ್ ಒಳಗಡೆ ನಾವು ಎಜುಕೇಷನನ್ನು ಕೊಟ್ಟಾಗ ದೇ ವಿಲ್ ಆಲ್ಸೋ ಡೆವಲಪ್. ಸೊ ಇದೇ ಜಾಗ ಚೂಸ್ ಮಾಡಬೇಕು ಅಂದ್ಕೊಳ್ಳೋದಕ್ಕೆ ನಾವು ನೋಡಿದಂಥ ಜಾಗಗಳಲ್ಲಿ ದಿಸ್ ವಾಸ್ ದ ಟಫೆಸ್ಟ್ ಪ್ಲೇಸ್ ವೇರ್ ವಿ ಕುಡ್ ಹ್ಯಾವ್ ಸ್ಟಾರ್ಟೆಡ್ ಅ ಸ್ಕೂಲ್ ಆಫ್ ದಿಸ್ ಕೈಂಡ್. ನಮ್ಮದು ಪ್ರೋಗ್ರೆಸಿವ್ ಸ್ಕೂಲ್, ಇಟ್ಸ್ ಅ ಪ್ರೋಗ್ರೆಸಿವ್ ಸ್ಕೂಲ್. ಇಫ್ ಇಟ್ ಈಸ್ ಅಮಾಂಗ್ಸ್ಟ್ ಪೀಪಲ್ ಹೂ ಆರ್ ವೆಲ್ ಎಜುಕೇಟೆಡ್, they can immediately understand the value of the kind of education that we are providing. But the community that we are working in understands education the way they have seen it so far. ಇದುವರೆಗೂ ಹೇಗೆ ನೋಡಿದರೆ ಎಜುಕೇಷನನ್ನು ಆ ಥರ ಅವ್ರಿಗೆ ಅರ್ಥ ಆಗುತ್ತೆ. ಪ್ರೋಗ್ರೆಸಿವ್ ಎಜುಕೇಷನನ್ನು ಅರ್ಥ ಮಾಡಿಸೋದು ಈಸ್ ಅ ಬಿಗ್ ಚಾಲೆಂಜ್. ಸೊ ನೋಯಿಂಗ್ ವೆರಿ ವೆಲ್ ದ ಚಾಲೆಂಜಸ್, ವಿ ಹ್ಯಾವ್ ಕಮ್ ಟು ವರ್ಕ್ ಇನ್ ದಿಸ್ ಕಮ್ಯುನಿಟಿ. ಈ ಒಂದು ಸಮಾಜದ ಭಾಗವಾಗಿ ಇಲ್ಲಿ ನಾವು ಕೆಲಸ ಮಾಡ್ತಿರೋ ಉದ್ದೇಶ, ಅದರ್ವೈಸ್ ಹೂ ಎಲ್ಸ್ ವಿಲ್ ಡೂ ಇಟ್? ಬೇರೆ ಯಾರು ಮಾಡ್ತಾರೆ? ನಾವೇ ಮಾಡಬೇಕು. ಯಾರೋ ಒಬ್ರು ಮಾಡಲೇಬೇಕಲ್ಲ, ಯಾರೊಬ್ರು ಮಾಡಲೇಬೇಕು. ಅವ್ರಿಗೆ ಅರ್ಥ ಆಗೋದು ಎಷ್ಟೋ ಅವ್ರಿಗೆ ಅಷ್ಟೇ ಕೊಡಿ ಅಂತ ಆಗ್ಬಿಟ್ರೆ, ಸರಿಯಾದ್ದೇನು ಅಂತ ನಿಮಗೆ ಗೊತ್ತಿದ್ದಾಗ, ಸರಿಯಾದ್ದೇನು ಅಂತ ಗೊತ್ತಿಲ್ಲದೆ ಇರೋರಿಗೆ ಅರ್ಥ ಮಾಡಿಸಿ ಅವ್ರಿಗೂ ಕೊಟ್ಟಾಗ, ಅವಕಾಶ ಸಿಕ್ಕರೆ ತುಂಬ ಶಕ್ತಿ ಇರುವಂಥ ನಮ್ಮ ಹಳ್ಳಿಗಾಡಿನ ಮಕ್ಕಳು ತುಂಬ ಮುಂದೆ ಬರ್ತಾರೆ. ಇದು ನಮ್ಮ ವಿಶ್ವಾಸ. ದಟ್ಸ್ ವೈ ವಿ ವಾಂಟ್ ಟು ವರ್ಕ್ ಇನ್ ದಿಸ್ ಪ್ಲೇಸ್ ಆ್ಯಂಡ್ ಫರ್ದರ್ ಇನ್ಸ್ಟಿಟ್ಯೂಷನ್ಸ್ ದಟ್ ರೀಬಿಲ್ಡ್ ಇಂಡಿಯಾ ವಿಲ್ ಬಿಲ್ಡ್. ದಿ ಅಫೋರ್ಡೆಬಲ್ ಇನ್ಸ್ಟಿಟ್ಯೂಷನ್ಸ್ ವಿಲ್ ಬಿ ಈಕ್ವಿಟಬಲ್ ಇನ್ಸ್ಟಿಟ್ಯೂಷನ್ಸ್. ನಮ್ಮ ಸ್ಕೂಲಲ್ಲಿ ಯಾರಿಗೂ ನಾವು ಎಂಟ್ರಿ ಟೆಸ್ಟ್ ತೊಗೊಳ್ಳಲ್ಲ, ಮಗು ಲೆವೆಲ್ ಏನಿದೆ ಅಂತ ಚೆಕ್ ಮಾಡಿ ತೊಗೊಳ್ಳಲ್ಲ. ಹೂಎವರ್ ಕಮ್ಸ್, ನಮ್ಮಲ್ಲಿ ಸೀಟ್ ಇದ್ದರೆ ಕೊಡ್ತೀವಿ. ಮಕ್ಕಳಲ್ಲಿ ಯಾವುದೇ ಕೊರತೆ ಇಲ್ಲ, ವ್ಯವಸ್ಥೆಯಲ್ಲಿ ಕೊರತೆ ಇದೆ. ಮಕ್ಕಳಿಗೆ ಸರಿಯಾದ ವ್ಯವಸ್ಥೆಯ ಸಹಕಾರ ಸಿಕ್ಕರೆ, ಇಫ್ ಚಿಲ್ಡ್ರನ್ ಗೆಟ್ ದ ಸಪೋರ್ಟ್ ಆಫ್ ದಿ ರೈಟ್ ಕೈಂಡ್ ಆಫ್ ಸಿಸ್ಟಮ್, ದೇ ವಿಲ್ ಡೂ ವೆಲ್. ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್ ಬಿಫೋರ್ ದೇ ಸ್ಟಾರ್ಟ್ ಅಲೈನಿಂಗ್ ಟು ದ ಸಿಸ್ಟಮ್ ಆ್ಯಂಡ್ ಸ್ಟಾರ್ಟ್ ಪ್ರೋಗ್ರೆಸಿಂಗ್. ಸೊ ಜಾಗ ಬೈ ಚಾಯ್ಸ್,
ವಿ ನೋ ದ ಚಾಲೆಂಜಸ್, ವಿ ನೋ ದ ಡಿಫಿಕಲ್ಟೀಸ್, ಯೆಟ್ ವಿ ವಾಂಟ್ ಟು ಡೂ ಇಟ್ ಬಿಕಾಸ್ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ದೇಶದ ಬಗ್ಗೆ ಪ್ರೇಮ ಇರೋರು, ದೇಶದ ಬಗ್ಗೆ ಪ್ರೀತಿ ಇರೋರು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ತಮ್ಮ ಸೇವೆಗಳನ್ನು ಕೊಡಬೇಕು. ಇದು ಉದ್ದೇಶ.